ಅಪ್ಪನ ಕವಿತೆಗಳನ್ನು ಹಾಡಿಸ್ತೇವೆ. ಸುಮಾಶಾಸ್ತ್ರಿ ಮತ್ತು ನನ್ನ ತಂಗಿ ಕವಿತಾ ಉಡುಪ ಇಬ್ಬರು ಹಾಡ್ತಾರೆ. ಹಾಡುವಾಗ ಅದನ್ನು ನಾವು ಆ ಹಾಡಿನ ಜೊತೆಗೇ ಮರಳು ಚಿತ್ರವನ್ನು ರಾಘವೇಂದ್ರ ಹೆಗಡೆ ಮಾಡ್ತಾರೆ, ವಿಲಾಸ್ ನಾಯಕ್ ಚಿತ್ರ ಮಾಡ್ತಾರೆ, ಈ ಕಡೆಯಿಂದ ಪ್ರಹ್ಲಾದ ನೆರಳಿನ ಚಿತ್ರಗಳ ಮೂಲಕ ಎಲ್ಲ ಹಾಡುಗಳನ್ನು ತೋರಿಸ್ತೇವೆ. ಅಪ್ಪ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಒಂದು ನಾಟಕವನ್ನು ಆವೇ ಮಣ್ಣಿನ ಆಟದ ಬಂಡಿ, ಶೂದ್ರಕನ ರಚನೆ, ಅದು ಮೃಚ್ಛಕಟಿಕ ಅಂತ ಮೂಲ ಸಂಸ್ಕೃತ, ಅದರ ಒಂದು ಪ್ರಯೋಗ ಕೂಡ ಇದೆ. ಅದನ್ನು ದೃಶ್ಯಂ ಸಂಸ್ಥೆ ಬೆಂಗಳೂರು ದಾಕ್ಷಾಯಣಿ ಭಟ್ ಅದನ್ನು ನಿರ್ದೇಶನ ಮಾಡ್ತಾರೆ. ಹೀಗಾಗಿ ಆ ನಾಟಕ ಇದೆ. ನಮ್ಮ ತಂದೆಗೆ ಪೂರ್ವ ಪರಂಪರೆ ಒಂದಿದೆ. ನನ್ನ ಅಜ್ಜ ಪಡುಮುನ್ನೂರು ನಾರಾಯಣಾಚಾರ್ಯರು ಅಂತ, ಅವರು ಎಷ್ಟು ಕಷ್ಟದಲ್ಲಿ ಒಂದು ಸಂಸಾರವನ್ನು ಮಾಡಿ ಅಷ್ಟ ಮಠದ ಸ್ವಾಮಿಗಳಿಗೆ ಹೇಗೆ ಆಸ್ಥಾನ ವಿದ್ವಾಂಸರಾಗಿ ತನ್ನ ಜೀವಿತಾವಧಿಯಲ್ಲಿ ಏನೋ ಒಂದು ಪಾಡು ಇತ್ತು, ಒಂದು ಪಾಠ ಕೇಳಲಿಕ್ಕಾಗಿ ತನ್ನ ಮದುವೆಯಾದ ದಿನ ಹೆಂಡತಿಯನ್ನು ರಾತ್ರಿ ಎಲ್ಲರೂ ಮೊದಲನೇ ರಾತ್ರಿಗೆ ಹೆಣ್ಣು ಕಾಯ್ತಿರುವಾಗ ಗಂಡ ಬರ್ತಾನೆ ಅಂದರೆ ಬರಲೇ ಇಲ್ಲ. ಅವ್ರು 14 ವರ್ಷದ ಮೇಲೆ ಬಂದರು. ಅವ್ರು ಆವತ್ತು ರಾತ್ರಿ ಹೊರಟೋಗ್ಬಿಟ್ರು ಪಾಠ ಕೇಳೋಕ್ಕೆ. ಹಾಗೆ 14 ವರ್ಷದ ಮೇಲೆ ಮರಳಿ ಬಂದು ಅಥವಾ 12 ವರ್ಷದ ಮೇಲೆ ಮರಳಿ ಬಂದದ್ದು, ಇವೆಲ್ಲವನ್ನು ಇಟ್ಟುಕೊಂಡು ನನ್ನ ಪಿತಾಮಹ ಅಂತ ಒಂದು ಪುಸ್ತಕ ನಾನು ಬರೆದಿದ್ದೀನಿ. ಅದನ್ನು ನಾಟಕ ರೂಪಾಂತರ ಮಾಡಿ ನಿರ್ದೇಶಿಸಿ ಅಭಿನಯಿಸ್ತಾರೆ ಸುಚೇಂದ್ರ ಪ್ರಸಾದ್. ಆ ನಾಟಕ ಇರುತ್ತೆ. ಅಪ್ಪನ ಹಾಡುಗಳು ಯಾವರಮಯ್ಯ ಕಡೆ ಗಣ್ಯನ ನೋಟ ನಿಮಗೆ ಗೊತ್ತು, ದ್ವಾದಶ ಸ್ತೋತ್ರದ ಅನುವಾದ ಭಾಗ ಎಲ್ಲ. ಅಂಥ ಹಾಡುಗಳನ್ನು ಇಟ್ಕೊಂಡು ಬನ್ನಂಜೆ ಸಂಜೀವ ಸುವರ್ಣ ಅಂತಿದ್ದಾರೆ, ಒಳ್ಳೆ ಯಕ್ಷಗಾನ ಕಲಾವಿದರು, ಅವರ ತಂಡ ಯಕ್ಷಗಾನವನ್ನು ಅಭಿನಯಿಸುತ್ತೆ. ಏಕಕಾಲದಲ್ಲಿ ರಾಮಚಂದ್ರ ಹಡಪದ ಅವರು ಅಪ್ಪನ ರಂಗಗೀತೆಗಳನ್ನು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ. ಇದಲ್ಲದೆ ನಾವು ಅಪ್ಪನ ಭಗವದ್ಗೀತೆಯ ಅರ್ಥವನ್ನು ಇಟ್ಕೊಂಡು ಎಮ್ ಡಿ ಕೌಶಿಕ್ ಭಗವದ್ಗೀತೆಯನ್ನು ಮ್ಯಾಜಿಕ್ ಮಾಡಿ ತೋರಿಸ್ತಾರೆ. ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಮೂಲಕ ದಿವಾಕರ್ ಹೆಗಡೆ ಅವರು ಭಾರತ ಭಾರತೀಯ ಅಂತನೋ ಅಥವಾ ಭಾರತ ಭೀಮ ಅನ್ನುವ ಅಪ್ಪನ ಭೀಮನ ಕಾನ್ಸೆಪ್ಟನ್ನು ಇಟ್ಕೊಂಡು ಏಕ ವ್ಯಕ್ತಿ ತಾಳಮದ್ದಲೆ, ಹೀಗೆಲ್ಲ ಅನೇಕ ವಿಷಯಗಳು ಅಲ್ಲಿ ಬರ್ತವೆ. ಒಂದು ಅಂಚೆ ಚೀಟಿಯನ್ನು ಕೂಡ ಅಪ್ಪನ ಹೆಸರಿನಲ್ಲಿ ಆವತ್ತು ಬಿಡುಗಡೆ ಮಾಡ್ತೀವಿ. ಇದರ ಜೊತೆಗೆ ನಾವು ಹಮ್ಮಿಕೊಂಡಿರುವ ಬಹಳ ಮುಖ್ಯವಾದ ಒಂದು ವಿಶೇಷ ಕಾಣಿಕೆ, ಅದು ನನಗೆ ಯಾಕೆ ಆ ಕಲ್ಪನೆ ಬಂತು ಗೊತ್ತಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಾನು ಆ ಕಲ್ಪನೆಯನ್ನು ಹೆಚ್ಚು ಗಟ್ಟಿ ಮಾಡಿದ್ದು. ನನಗೆ ಕಲ್ಪನೆ ಬಂದಿದ್ದು MS ಧೋನಿಯ ಚಿತ್ರ ನೋಡಿದಾಗ, ಚಲನಚಿತ್ರ ನೋಡಿದಾಗ ನಾವು ಅಪ್ಪನ ಚಿತ್ರ ಹೀಗೊಂದು ಮಾಡಬೇಕು ಅಂತ. ಆ MS ಧೋನಿಯ ಥರದಲ್ಲಿ ಒಂದು ಬಯೋಪಿಕ್ಕನ್ನು 2.5 ಗಂಟೆಯ ಬಯೋಪಿಕ್ಕನ್ನು ಕೂಡ ನಾವು ಸಿದ್ಧ ಮಾಡ್ತಿದ್ದೇವೆ. ಅದು ಆಗಸ್ಟ್ 3ಕ್ಕೆ ಮಧ್ಯಾಹ್ನ ಪ್ರದರ್ಶನಗೊಳ್ಳುತ್ತೆ. ಇವಿಷ್ಟು ಆವತ್ತಿನ ಕಾರ್ಯಕ್ರಮ. ಇದರ ಭಾಗವಾಗಿ ನಾವು ಈಗಾಗಲೇ ಭೇದೋಜ್ಜೀವನ ಅಂತ ಅವರು ಸಂಸ್ಕೃತದಲ್ಲಿ ಒಬ್ಬ ಎಡ್ವಿನ್ ಜೆರೋ ಅನ್ನುವ ಅಮೇರಿಕಾದ ಪ್ರೊಫೆಸರಿಗೆ 40ನೇ ವಯಸ್ಸಿನಲ್ಲಿ ಪಾಠ ಮಾಡಿದ್ದನ್ನು ಆ ಪ್ರೊಫೆಸರ್ ನಮಗೆ ಅವರ ಆಡಿಯೋವನ್ನು ಕಳಿಸಿದರು ಆ ಪಾಠದ್ದು. ಅದನ್ನು ಒಬ್ಬರು ವಿದ್ಯಾರ್ಥಿ, ಅಪ್ಪನ ವಿದ್ಯಾರ್ಥಿ ಅಕ್ಷರೀಕರಣಗೊಳಿಸಿ ಕೊಟ್ಟಿದ್ದಾರೆ. ಅದನ್ನು ಅನುವಾದ ಸಹಿತ ನಾವು ಭೇದೋಜ್ಜೀವನ ಅಂತ ಪುಸ್ತಕ ಪ್ರಕಟಣೆ, ಅವರ ಇಡೀ ಜೀವನ ಮತ್ತು ಅವರ ಪುಸ್ತಕ, ಅವರ ಪ್ರಶಸ್ತಿ ಎಲ್ಲ ವಿವರಗಳನ್ನೆಲ್ಲ ಬನ್ನಂಜೆ ಕೈಪಿಡಿ ಅಂತ ಒಂದು ಸಣ್ಣ ಪುಸ್ತಕ, ಇದೆರಡು ಪ್ರಕಟಣೆಯನ್ನು ಕೂಡ ಈ 90ರ ಅವಧಿಯಲ್ಲಿ ಮಾಡಿದ್ದೇವೆ. ಇದು ಸಾಮಾನ್ಯವಾಗಿ ನಿಮಗೆ ನಾನು ಹೇಳಬಹುದಾದ ಚಿತ್ರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.